ಸಮರ್ಪಣಾ ಪದ್ಧತಿಯ 12ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 112ನೆಯ ಶ್ಲೋಕದಲ್ಲಿ, ಶ್ರೀರಾಮನ ಪಾದುಕೆಯನ್ನ ಸ್ವೀಕರಿಸಿ ತಲೆಯಲ್ಲಿ ಧರಿಸಿದ ಭರತನಿಗೆ ಪರಶಿವನ ಸೌಂದರ್ಯ ಬಂತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪಾದಾಂಬುಜಾದ್ವಿಗಳಿತಾಂ ಪರಮಸ್ಯ ಪುಂಸಃ ತ್ವಾಮಾದರೇಣ ವಿನಿವೇಶ್ಯ ಜಟಾಕಲಾಪೆ ಅಂಗೀಚಕಾರ ಭರತೋ ಮಣಿಪಾದರಕ್ಷೆ ಗಂಗಾಧಿರೂಢ ಶಿರಸೋ ಗಿರಿಶಸ್ಯ ಕಾಂತಿಂ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಭರತಃ ಭರತನಾದವನು, ಪರಮಸ್ಯ ಪುಂಸಃ ಉತ್ತಮ ಪುರುಷನಾದ ಶ್ರೀರಾಮನ, ಪಾದಾಂಬುಜಾತ್ ತಾವರೆಯ ಪುಷ್ಪದಂತಿರುವ ಪಾದಗಳಿಂದ, ವಿಗಳಿತಾಂ ಬೇರೆಯಾಗಿರುವ, ತ್ವಾಂ ನಿನ್ನನ್ನು, ಆದರೇಣ ಹೆಚ್ಚು ಪ್ರೀತಿಯಿಂದ, ಜಟಾಕಲಾಪೆ ಜಟೆಯ ಕೂಟದಲ್ಲಿ, ವಿನಿವೇಶ್ಯ ಇಟ್ಟು, ಗಂಗಾ ಗಂಗೆಯಿಂದ, ಅಧಿರೂಢ ಏರಿರುವ, ಶಿರಸಃ ತಲೆಯನ್ನುಳ್ಳ, ಗಿರಿಶಸ್ಯ ಶಿವನ, ಕಾಂತಿಂ ಸೌಂದರ್ಯವನ್ನ, ಅಂಗೀಚಕಾರ ಪಡೆದನು. ಭರತನಿಗೆ ಪಾದುಕೆಯನ್ನ ಕೊಟ್ಟ ವಿಷಯದಲ್ಲಿ ಜನಗಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡುತ್ತೆ. ಶ್ರೀರಾಮನು ಕಾಡಿನಲ್ಲಿದ್ದ ಸಮಯದಲ್ಲಿ ಶ್ರೀರಾಮನಿಂದ ಭರತನು ಪಾದುಕೆಯನ್ನ ಪಡ್ಕೊಂಡಲ್ಲ, ಪಾದುಕೆಯು ಶ್ರೀರಾಮನ ಬಳಿನೇ ಇತ್ತ, ಅಥವಾ ಬರ್ತಾ ಹೋಗೋವಾಗ ಪಾದುಕಾ ಜೋಡಿನ ತೆಗೆದುಕೊಂಡು ಹೋಗಿದ್ನ ಅಂತ. ಇದೇ ಸಮರ್ಪಣಾ ಪದ್ಧತಿಯಲ್ಲಿ 2ನೆಯ ಶ್ಲೋಕದಲ್ಲಿ ಶ್ರೀರಾಮ ಪಾದುಕೆಯನ್ನ ಬಿಡದೆ ಧರಿಸಿಕೊಂಡು ಕಾಡಿಗೆ ಹೋಗಿದ್ದ ಅಂತ ಶ್ರೀ ವೇದಾಂತ ದೇಶಿಕರೇ ಹೇಳಿದ್ದಾರೆ. ಭರತನು ಪಾದುಕೆಯನ್ನ ತಗೊಳ್ಳೋವಾಗ ಶ್ರೀರಾಮಚಂದ್ರನನ್ನ ಪಾದುಕೆಯನ್ನ ಧರಿಸಿಕೊಂಡು ನಂತರ ಕೊಡೋ ಹಾಗೆ ಕೇಳ್ತಾನೆ. ಭಗವಂತ ಪಾದವನ್ನಿಟ್ಟು ಕೊಟ್ಟ ಪಾದುಕೆಯನ್ನ ಭರತ ತನ್ನ ತಲೆ ಮೇಲೆ ಇಟ್ಕೊಂಡಾಗ ಭಗವಂತನ ಪಾದದಿಂದ ಹೊಮ್ಮಿದ ಗಂಗೆಯನ್ನ ಶಿವನು ತನ್ನ ಜಟೆಯಲ್ಲಿ ಧರಿಸಿದಂತೆ ಇತ್ತು ಅಂತಾರೆ ದೇಶಿಕರು. ಶಿಷ್ಯನು ಆಚಾರ್ಯರಿಂದ ಪಾದುಕೆಯನ್ನ ಪಡ್ಕೋಬೇಕಾದ್ರೆ ಆಚಾರ್ಯರುಗಳು ಅದನ್ನ ಪಾದದಲ್ಲಿ ಧರಿಸಿಕೊಂಡು ಆ ಪಾದದ ಸಮೇತ ಶಿಷ್ಯನ ಶಿರಸ್ಸಿನಲ್ಲಿ ಇಡಬೇಕು ಅನ್ನೋದನ್ನ ಇದು ತೋರ್ಸತ್ತೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.